ಉಗ್ರ ರಾಣಾ ಬಗ್ಗೆ ಈಗ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಟ್ಟಿದೆ. ನಾನು ಹೇಳಿದ್ದೆ ಇದನ್ನ, ಆತ ನಮ್ಮ ದೇಶದವನು ಅಲ್ವೇ ಅಲ್ಲ ಅಂತಾರೆ ಅಂತ ನೋಡಿ ಬರ್ತಾ ಇದೆ. 2 ದಶಕಗಳಿಂದ ಆತ ಯಾವುದೇ ದಾಖಲೆಯನ್ನು ನವೀಕರಿಸಿಲ್ಲ. ಸೋ ವಾಟ್? ರಾಣಾ ಕೆನಡಾದ ಪ್ರಜೆ ಅಂತಲೇ ಪಾಕ್ ವಾದವನ್ನು ಮಾಡ್ಕೊಂಡು ಬಂದಿದೆ. ಉಗ್ರ ರಾಣಾ ಬಗ್ಗೆ ಪಾಕಿಸ್ತಾನ ಪ್ರತಿಕ್ರಿಯೆ ಎಲ್ಲರ ವಿಚಾರದಲ್ಲೂ ಹೀಗೆ ಹೇಳಿದ್ದು. ಎಲ್ಲರ ವಿಚಾರದಲ್ಲೂ ಪಾಕಿಸ್ತಾನ ಹೀಗೆ ಹೇಳ್ಕೊಂಡು ಬಂದಿರೋದು. ಅಮೆರಿಕ ಪೆಂಟಗನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಯಾವ ವ್ಯಕ್ತಿಯನ್ನು ಅಮೆರಿಕ ಹೊಡೆದು ಉರುಳಿಸ್ತೋ ಆತ ನಮ್ಮವನು ಅಲ್ವೇ ಅಲ್ಲ ಅಂತಲೇ ವಾದ ಮಾಡ್ಕೊಂಡು ಬಂದಿದ್ದು. ಕೊನೆಗೆ ಆತ ಸಿಕ್ಕಿದ್ದು ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಒಂದು ಮನೆಯಲ್ಲಿ. ಹೀಗೆ ಪಾಕಿಸ್ತಾನ ಜಗತ್ತಿಗೆ ಹೇಳೋದು, ಯಾರೇ ಆದರೂ ಅವ್ನು ನಮ್ಮವನಲ್ಲ ಅಂತ. ರಾಣಾನೇ ಅಮೆರಿಕ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದಾರೆ, ನಾನು ಪಾಕಿಸ್ತಾನ ಮೂಲದ ಮುಸ್ಲಿಂ. ಮುಗಿತಾ? ಆತ ಬೇರೆ ದೇಶದ ಪೌರತ್ವ ಪಡ್ಕೊಂಡಿಲ್ಲದೆ ಇರಲಿ, ಆತ ಮೂಲತಃ ಪಾಕಿಸ್ತಾನದವನು. ಇಷ್ಟೇ ಬೇಕಾಗಿರೋದು. ಇನ್ನು ದೆಹಲಿಯ NIA ಕಚೇರಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆಯಂತೆ. ರಾಣಾ ಕರೆತರುವ ಹೊತ್ತಲ್ಲೇ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ. NIA ಕಚೇರಿಗೆ ಪ್ಯಾರಾಮಿಲಿಟರಿ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗೋಸ್ಕರ. NIA ಕಚೇರಿ ಸುತ್ತಮುತ್ತ ಸಾರ್ವಜನಿಕರ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. SPP ಆಗಿ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನರೇಂದ್ರ ಮಾನ್ ನೇಮಿಸಿದೆ ಸರ್ಕಾರ. NIAಗೆ ಸಹಾಯ ಮಾಡಲಿದ್ದಾರೆ ಹಿರಿಯ ವಕೀಲ ದಯಾಲ್ ಕೃಷ್ಣನ್. ನರೇಂದ್ರ ಮಾನ್, ನಿಮಗೆ ಉಜ್ವಲ್ ನಿಕಮ್ ನೆನಪಿರಬೇಕು. ಉಜ್ವಲ್ ನಿಕಮ್ ಇದೇ ಪ್ರಕರಣದಲ್ಲಿ ಕಸಬ್ಬನ್ನು ಗಲ್ಲಿಗೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕಮ್. ಈಗ ನರೇಂದ್ರ ಮಾನ್ ಅವರು SPP ಆಗಿ ನಿಯೋಜನೆಗೊಂಡಿದ್ದಾರೆ. ಅವರು ಈತನ ವಿರುದ್ಧ ವಾದ ಮಂಡಿಸಬೇಕು ಕೋರ್ಟಲ್ಲಿ. ಮಂಡಿಸಿ ಈತನ ಆರೋಪಗಳೆಲ್ಲವನ್ನು ಕೂಡ ಸಾಬೀತುಪಡಿಸಬೇಕು ಕೋರ್ಟ್ ಮುಂದೆ. ಆಗ ಆತನಿಗೆ ಶಿಕ್ಷೆ ಜಾರಿಯಾಗುತ್ತೆ, ಅಪರಾಧಿ ಅಂತ ಘೋಷಣೆ ಆಗುತ್ತೆ. ಈಗಾಗಲೇ ನೋಡಿ, ಆತ ಇನ್ನೂ ಬಂದೇ ಇಲ್ಲ, ಆಗಲೇ SPP ನಿಯೋಜನೆ ಆಗೋಯ್ತು. ಹಂತ ಹಂತವಾಗಿ ಪ್ರತಿಯೊಂದು ದಾಖಲೆಗಳನ್ನು ಈತನ ವಿರುದ್ಧ ಕೋರ್ಟಲ್ಲಿ ಇಡ್ತಾ ಹೋಗಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಈತ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾನೆ, ಹೇಗೆ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾನೆ, ಹೇಗೆ ಉಗ್ರವಾದವನ್ನು ಮಾಡಿದ್ದಾನೆ, ಹೇಗೆ ಈತ ದೊಡ್ಡ ಕ್ರಿಮಿನಲ್ ಅಂತಕ್ಕಂಥದ್ದನ್ನು ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಆ ಕೆಲಸವನ್ನು ನರೇಂದ್ರ ಮಾನ್ ಅವರು ಇನ್ನು ಮಾಡಬೇಕು. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಆಗಿದೆ, ಎಲ್ಲ ಸಾಕ್ಷ್ಯಾಧಾರಗಳು ಇದೆ. ನನ್ನ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಬೇಕು. ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕು. ನೋಡೋಣ, ಕೇಂದ್ರ ಸರ್ಕಾರ ಇಂಥ ವಿಚಾರದಲ್ಲಿ ತುಂಬ ಕಠಿಣ ನಿಲುವನ್ನು ತಗೊಳುತ್ತೆ. ಯಾವ ರೀತಿ ತೀರ್ಮಾನ ಮಾಡ್ತಾರೆ, NIA ಅವರು ಏನು ತೀರ್ಮಾನ ಮಾಡ್ತಾರೆ, ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅಂತ ನೋಡೋಣ. ತಹವೂರ್ ರಾಣಾ 167 ಜನರ ಜೀವವನ್ನು ತೆಗೆದಂತಹ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್. ಗುಜರಾತ್ ಕಡಲ ತೀರದಿಂದ ಎಲ್ಲ ಪಾಕಿಸ್ತಾನದವರು ಬಂದು ಉಗ್ರರು ಹೇಗೆ ಇಲ್ಲಿ ನರಮೇಧವನ್ನು ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. 26/11 ಛತ್ರಪತಿ ಶಿವಾಜಿ ಟರ್ಮಿನಲ್ನಲ್ಲಿ ಒಂದಷ್ಟು ಜನ, ಹೀಗೆ ಬೇರೆ ಬೇರೆ ಕಡೆ. ಮುಂಬೈ ದಾಳಿ ಬಗ್ಗೆ ಸಂಚುಕೋರ ಹೆಡ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಕಸಬ್ ಸೇರಿ ಪಾಕ್ ಉಗ್ರರಿಗೆ ಹಿಂದೂಗಳ ಹೆಸರನ್ನ ಇಟ್ಟಿದ್ರಂತೆ. ಆಗ ಕೇಸರಿ ಭಯೋತ್ಪಾದನೆ ಅಂತ ಬಿಂಬಿಸೋದಕ್ಕೆ ಇವರೆಲ್ಲರಿಗೂ ಹಿಂದೂಗಳ ಹೆಸರು. ಕಸಬ್ ಮತ್ತು ಪಾಕ್ ದಾಳಿಕೋರರು ಮೃತಪಟ್ಟರಲ್ಲ ಎಲ್ಲರೂ, ಅವರೆಲ್ಲರಿಗೂ ಕೂಡ ಮುಂಬೈ ದಾಳಿ ಬಗ್ಗೆ ಸಂಚುಕೋರ ಆಗಿದ್ದ ಹೆಡ್ಲಿನೂ ಸಂಚುಕೋರನೇ. ಆತ ಹೇಳಿರ್ತಕ್ಕಂಥದ್ದು, ಮಾಹಿತಿ ಕೊಟ್ಟಿರೋದು ನೋಡಿ, ಎಲ್ರಿಗೂ ಯಾರಿಗೂ ಅನುಮಾನ ಬರಬಾರ್ದು ಅಂತ ಇವರೆಲ್ಲರಿಗೂ ಹಿಂದೂಗಳ ಹೆಸರು ಇಟ್ಟು ಕಳಿಸಿದ್ರಂತೆ. ಅದನ್ನೇ ಪ್ಲ್ಯಾನ್ ಅನ್ನೋದು. ಅವ್ರು ಎಲ್ಲಿಗೆ ಬರಬೇಕು, ಎಲ್ಲಿ ಇಳಿಬೇಕು, ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗಬೇಕು, ಅದಕ್ಕೆಲ್ಲ ಹಣಕಾಸಿನ ನೆರವು. ಈ ಕೆಲಸವನ್ನು ಮಾಡಿದ್ದೇ ಉಗ್ರ ತಹವೂರ್ ರಾಣಾ. ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಆತ ಹೇಳಿದಾನೆ, ಹೆಡ್ಲಿ ಹೇಳಿದಾನೆ, ಎಲ್ರಿಗೂ ಹಿಂದೂಗಳ ಹೆಸರಿಟ್ಟಿದ್ರು. ಯಾರು ಕೇಳಿದ್ರೆ ನಿನ್ನ ಹೆಸರೇನಪ್ಪ ಅಂತ ಅಂದ್ಬಿಟ್ರೆ ಹಿಂದೂ ಹೆಸರು ಹೇಳೋದು. ಇದು ಕೇಸರಿ ಭಯೋತ್ಪಾದನೆ, ಹಿಂದೂಗಳೇ ಸೇರ್ಕೊಂಡು ಮಾಡಿರೋದು. ಹೇಗೆಲ್ಲ ಪ್ಲ್ಯಾನ್ ಮಾಡ್ತಾರೆ ನೋಡಿ ದೇಶದ ಒಳಗಡೆ. ಹಾಗಾಗಿ ಇಂಥವನನ್ನು ಬಿಡಬೇಕಾ? ಬೇರೆ ಪಕ್ಷಗಳು NCP, SP ಅವರು ಇನ್ನೂ ಆಗ್ರಹ ಮಾಡ್ತಾರೆ. ಮೇ 2023 ಭಾರತದ ಗಡೀಪಾರಿಗೆ ಕ್ಯಾಲಿಫೋರ್ನಿಯಾ ಜಿಲ್ಲಾ ಕೋರ್ಟ್ ಆದೇಶ ಕೊಡುತ್ತೆ. ಅಂದರೆ ಅದು ನಮ್ಮ ಥರ ಏನಂತಂದರೆ ಲೋವರ್ ಕೋರ್ಟ್. ಅದು ಲೋವರ್ ಕೋರ್ಟು ಅಲ್ಲಿ ಹೇಳುತ್ತೆ. ಅದಾದಮೇಲೆ ಆಗಸ್ಟ್ 2024 ರಾಣಾ ಮೇಲ್ಮನವಿಯನ್ನು ತಿರಸ್ಕಾರ ಮಾಡುತ್ತೆ ಕ್ಯಾಲಿಫೋರ್ನಿಯಾ ಫೆಡರಲ್ ಕೋರ್ಟ್. ಎಲ್ಲ ಕೋರ್ಟ್ಗೆ ಹೋಗಿದ್ದಾನೆ ಇವನು, ಅಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗಿರೋದು. ಮೇಲ್ಮನವಿ ಏನು ಅಂದರೆ ಗಡೀಪಾರು ಮಾಡಬೇಡಿ ಅಂತ ತಿರಸ್ಕಾರ ಮಾಡುತ್ತೆ. ಸೆಪ್ಟೆಂಬರ್ 2024
ಸ್ಯಾನ್ ಫ್ರಾನ್ಸಿಸ್ಕೋ ನಾರ್ತ್ ಸರ್ಕ್ಯೂಟ್ ಕೋರ್ಟ್ನಿಂದ ಎಗೈನ್ ರಾಣಾ ಮೇಲ್ಮನವಿ ತಿರಸ್ಕೃತವಾಗುತ್ತೆ. ಇಲ್ಲ, ಗಡೀಪಾರು ಆದೇಶ ತಡೆ ಹಿಡಿಯೋಕ್ಕಾಗಲ್ಲ ಅಂತ. ಜನವರಿ 21, 2025 ಈ ವರ್ಷದಲ್ಲಿ ಏನಾಯಿತು, ರಾಣಾ ಹಸ್ತಾಂತರವನ್ನು ಅನುಮೋದಿಸುತ್ತೆ ಅಮೆರಿಕ ಸುಪ್ರೀಂ ಕೋರ್ಟ್. ಫೆಬ್ರವರಿ 27, 2025 ರಾಣಾ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾನೆ. ಹಾಗಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೂ ಪುನರ್ ಪರಿಶೀಲನೆ ಮಾಡಿ ಅಂತ. ಮಾರ್ಚ್ 6, 2025 ವೇಳೆಗೆ ಮತ್ತೆ ರಾಣಾ ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ ಅಮೆರಿಕ ಸುಪ್ರೀಂ ಕೋರ್ಟ್. ಮಾರ್ಚ್ 20 ನೋಡಿ, ಎಲ್ಲ ಈಗ ಈ ವರ್ಷ ನಡೆದಿರೋದು, ಜನವರಿಯಿಂದ ಇಲ್ಲಿ ತನಕ. ಮಾರ್ಚ್ 20, 2025 ಭಾರತಕ್ಕೆ ಗಡೀಪಾರು ತಡೆಗೆ ಮತ್ತೆ ರಾಣಾ ಯತ್ನ ಮಾಡ್ತಾನೆ. ಅದೇ 108 ಕಾಯಿಲೆ ಇದೆ, ನನ್ನನ್ನು ಭಾರತಕ್ಕೆ ಕಳಿಸ್ಬಿಟ್ರೆ ಬೇಗ ಮುಗಿಸ್ಬಿಡ್ತಾರೆ, ನಾನು ಪಾಕಿಸ್ತಾನದ ಮುಸ್ಲಿಂ ನಾನು ಅಂತೆಲ್ಲ. ಕೊನೆಗೆ ಮಾರ್ಚ್ 27, 2025 ರಾಣಾ ಮನವಿಯನ್ನು ತಿರಸ್ಕರಿಸುತ್ತೆ ಅಮೆರಿಕ ಮುಖ್ಯ ನ್ಯಾಯಮೂರ್ತಿ ರಾಬರ್ಟ್ಸ್. ಫೈನಲ್ ಅದು ಅಲ್ಲಿಗೆ ರಾಬರ್ಟ್ಸ್ ಅವರು ಮುಖ್ಯ ನ್ಯಾಯಮೂರ್ತಿ, ಇಲ್ಲ ನೀನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿಯೇ ಸಿದ್ಧ ಅಂತ ಮಾರ್ಚ್ 27. ಈಗ ಏಪ್ರಿಲ್ನಲ್ಲಿ ಬರ್ತಾ ಇದ್ದಾರೆ, ಭಾರತಕ್ಕೆ ಕರೆತರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ರಾಜತಾಂತ್ರಿಕ ಯಶಸ್ಸು. ಇದಕ್ಕೆ ಭಾರತ ಏನು ಸುಮ್ಮನೆ ಕೂತಿದ್ದಲ್ಲ, ಈತ ಹಾಕಿದ ಒಂದೊಂದು ಅಬ್ಜೆಕ್ಷನ್ಗೂ ಕೂಡ ಸಾಕ್ಷ್ಯಾಧಾರಗಳನ್ನು ಒದಗಿಸಿದೆ. ಅದಕ್ಕೆ ಅವಾಗ ನೆನಪು ಮಾಡಿಕೊಂಡಿದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಪ್ರತಿಯೊಂದಕ್ಕೂ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಕೊನೆಗೆ ಅದೆಲ್ಲವೂ ಕೂಡ ಅಮೆರಿಕ ಕೋರ್ಟ್ಗೆ ಕನ್ವಿನ್ಸ್ ಆಗಿ, ನೋಡಿ ಅಲ್ಲಿನ ಜಿಲ್ಲಾ ಕೋರ್ಟ್ ಕೊಟ್ಟ ಆದೇಶವನ್ನು ಅಮೆರಿಕ ಮುಖ್ಯ ನ್ಯಾಯಮೂರ್ತಿ ರಾಬರ್ಟ್ಸ್ ತನಕ ಹಂತ ಹಂತವಾಗಿ ತಿರಸ್ಕಾರ ಮಾಡ್ತಾ ಬಂದಿದ್ದಾರೆ ಎಲ್ಲರೂ ಕೂಡ. ಅಲ್ಲಿಗೆ ಅಮೆರಿಕ ಕನ್ಫರ್ಮ್ ಆಗಿತ್ತು, ಈ ಮುಂಬೈ ದಾಳಿಯಲ್ಲಿ ಈತನ ಮಾಸ್ಟರ್ ಮೈಂಡ್ ಇದೆ ಅಂತ. ಇನ್ನು ಮಧ್ಯಾಹ್ನ 3 ಗಂಟೆಯ ಒಳಗೆ ಭಾರತಕ್ಕೆ ಉಗ್ರ ರಾಣಾ ಎಂಟ್ರಿ ಆಗ್ತಾರೆ. 3 ಗಂಟೆ ಒಳಗಡೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಇಳಿಯಲಿದ್ದಾರೆ ರಾಣಾ ಹೊತ್ತ ವಿಮಾನ. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಟೈಟ್ ಸೆಕ್ಯೂರಿಟಿ. ಮಧ್ಯಾಹ್ನ 3 ಗಂಟೆಯ ಒಳಗೆ ಭಾರತಕ್ಕೆ ಉಗ್ರ ರಾಣಾ ಎಂಟ್ರಿ ಆಗ್ತಾರೆ. ಯಾಕೆಂದರೆ ಅದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ಕೊಂಡು ಬಂದರೆ ಅಲ್ಲಿ ಪಬ್ಲಿಕ್ಸ್ ಮೂವ್ಮೆಂಟ್ಸ್ ಇರುತ್ತೆ, ಎಗೈನ್ ಭದ್ರತೆ ಸಮಸ್ಯೆ. ಹಾಗಾಗಿ ಪಾಲಂ ಏರ್ಬೇಸ್ ಅನ್ನೋದು ಮಿಲಿಟರಿ ಸುಪರ್ದಿಯಲ್ಲಿರ್ತಕ್ಕಂಥ ಏರ್ಬೇಸ್. ಅದು ಅಲ್ಲಿಗೆ ಯಾರಿಗೂ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂತ ಮಾಹಿತಿ.